ಮಾಧ್ಯಮದ ಸ್ನೇಹಿತರೆ, ಈಗ ಎಚ್ ಕೆ ಪಾಟೀಲ್ ಸಚಿವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಇವತ್ತು ಸಚಿವ ಸಂಪುಟದ ಸಭೆ ಇತ್ತು. ಪ್ರತಿ ಗುರುವಾರ ಸಭೆ ಮಾಡ್ತೀವಿ. ಅದರಂತೆ ಈ ವಾರನೂ ಕೂಡ ಇತ್ತು. ಸುಮಾರು 19 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಅವುಗಳ ಬಗ್ಗೆ ಏನು ತೀರ್ಮಾನ ಆಯಿತು ಅನ್ನೋದ್ರ ಬಗ್ಗೆ ಎಚ್ ಕೆ ಪಾಟೀಲರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮತ್ತು ಇತರ ಜಿಲ್ಲೆಗಳಲ್ಲಿ, ಅದರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದೆವು. ನಾನು ಕ್ಯಾಬಿನೆಟ್ಗಿಂತ ಮುಂಚಿತವಾಗಿ ಎಂ ಬಿ ಪಾಟೀಲ್ ಜೊತೆ ಮಾತಾಡಿದ್ದೆ. ನೀವು ಚಿತ್ರದುರ್ಗ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಅಲ್ಲಿ ಹೋಗಿ ರೈತರನ್ನು ಭೇಟಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೆ. ಜೊತೆಗೆ ಎಚ್ ಕೆ ಪಾಟೀಲರು ಬೆಳಗಾವಿಗೆ ಹೋಗಿ ಅಂತ ಹೇಳಿದ್ದೆ. ಅವರು ಕೂಡ ನಿನ್ನೆ ಹೋಗಿದ್ದರು ಬೆಳಗಾವಿಗೆ. ಎಂ ಬಿ ಪಾಟೀಲರು ಕೂಡ ಹೋಗಿದ್ದರು. ತಿಮ್ಮಾಪುರಕ್ಕೆ, ಬಾಗಲಕೋಟೆಗೆ ಹೇಳಿದ್ದೆ. ಆದರೆ ನಿನ್ನೆ ಮೇಟಿಯವರು ತೀರೋಗಿದ್ರಲ್ಲ, ಸೊ ಅದರಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು. ಹಾಗಾಗಿ ಅವರು ಹೋಗೋಕ್ಕಾಗಲಿಲ್ಲ. ನಾನು ಹೋಗಿದ್ದೆ ಅಂತ್ಯಕ್ರಿಯೆಗೆ, ಮೇಟಿಯವರ ಅಂತ್ಯಕ್ರಿಯೆಗೆ ಹೋಗಿದ್ದೆ. ನಿನ್ನೆ ರೈತರ ಜೊತೆ ಎಚ್ ಕೆ ಪಾಟೀಲರು ಮತ್ತು ಎಂ ಬಿ ಪಾಟೀಲರು ಮಾತನಾಡಿದ್ದಾರೆ. ನಾವು ಚಳುವಳಿಯನ್ನು, ರೈತರ ಪ್ರತಿಭಟನೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಇರೋದರಿಂದ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರೋದರಿಂದ ಅವ್ರು ಹೋಗಲಿಲ್ಲ. ಯಾಕಂತಂದರೆ ರೈತರು ಶುಗರ್ ಫ್ಯಾಕ್ಟ್ರಿಯವ್ರ ಮೇಲೆ ಆಕ್ರೋಶವಾಗಿದ್ದರು. ಅದರಿಂದ ಅವ್ರು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಎಚ್ ಕೆ ಪಾಟೀಲರನ್ನು ಅಲ್ಲಿಗೆ ಕಳಿಸಿದ್ದದು. ಸತೀಶ್ ಜಾರಕಿಹೊಳಿಯವರು DC SP-ಯನ್ನು ರೈತರ ಬಳಿ ಮಾತಾಡೋಕ್ಕೆ ಕಳಿಸಿದ್ದಾರೆ. ಅವರು ಹೋಗಿ ಪ್ರತಿದಿನ ಏನೇನು ನಡೀತದೆ ಅದನ್ನೆಲ್ಲ ವಾಚ್ ಮಾಡಿ ರೈತ ಮುಖಂಡರುಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ.